ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸನ್ಮಹಿ ಪಲ್ಲವಿ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ರೆಸಿಪಿ ಬಂದು ನಮ್ಮ ಮಾವ ಮಾಡೋ ಸ್ಪೆಷಲ್ ಬಿರಿಯಾನಿ. ಯಾವ ಬಿರಿಯಾನಿ? ಚಿಕನ್ ಬಿರಿಯಾನಿ. ಸೊ ಫಸ್ಟ್ ಎಷ್ಟು ಕೆ ಜಿ ಚಿಕನ್ ತೊಗೊಂಡಿರ್ಬಾ? ಸ್ಕಿನ್ಲೆಸ್ ಚಿಕನ್ ತೊಗೊಂಡಿದ್ದೀವಿ ನಾವು. ವಿತ್ ಸ್ಕಿನ್ ವಿತೌಟ್ ಸ್ಕಿನ್? ಸ್ಕಿನ್ಲೆಸ್ ಚಿಕನ್ ತೊಗೊಂಡಿದ್ದೀವಿ. ಸೊ ಚಿಕನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು. ಇವಾಗ ನಮ್ಮ ಮಾವ ಈರುಳ್ಳಿ ಎಲ್ಲ ಹೆಚ್ಚಿ ರೆಡಿ ಮಾಡ್ತಾ ಇದ್ದಾರೆ. ಉದ್ದುದ್ದ ಹೆಚ್ಚಬೇಕಾ? ಈರುಳ್ಳಿ ಎಲ್ಲ ಉದ್ದುದ್ದ ಹೆಚ್ಚಿ ರೆಡಿ ಮಾಡ್ಕೊಳ್ಳಿ. ಅದು ಅನ್ನಕ್ಕೆ ಏನಿತ್ತು ನಮ್ಗೆ ಎಷ್ಟು ಹಾಕಿ ಕೆ ಜಿ ಅಕ್ಕಿನ ನೀಟಾಗಿ ವಾಶ್ ಮಾಡಿ ಓನ್ಲಿ ಬಾಸ್ಮತಿ ರೈಸ್ 1 ಕೆ ಜಿ ರೈಸ್ನ ತೊಳೆದ್ಬಿಟ್ಟು ಅಕ್ಕಿನ ತೊಳೆದು ಎಷ್ಟು ನೀರು ಹಾಕಿರಿ? ಹಾಂ ಬಸಿಬೇಕಾ? ಒಟ್ಟು ಎಷ್ಟು ನೀರು ಹಾಕಿ ಇಡ್ರಿ. ಅದ್ರ ಒಳಗಡೆ ಏಲಕ್ಕಿ, ಬೇ ಲೀಫು, ಸ್ವಲ್ಪ ಆಯಿಲ್ ಹಾಕಿದರೆ ಅಂಟ್ಕೊಳ್ಳಲ್ಲ, ಸ್ಟಿಕ್ಕಿ ಬರಲ್ಲ, ಉದುರು ಬರುತ್ತೆ. ಇದನ್ನು ಎಷ್ಟು ಪರ್ಸೆಂಟ್? ಒಂದು 80% ಬೇಯಿಸ್ಕೋಬೇಕಾ? 80% ಅನ್ನ ಬೇಯಿಸ್ಕೊಂಬಿಡಿ. ಹಾಯ್ ಲಾಪಪ್ ಬೇಕು. ಅವ್ರು ಕೊಡಲ್ಲ ನಿಮಗೆ, ನೀವೇ ತಿನ್ಬೇಕು. ಲಾಪಪ್ ಬೇಕು. ಯಾವುದಪ್ಪ ಇವರು? ಹಾಂ ಯಾವುದಪ್ಪ ಅವರು? ಲವ್ ಇದ್ದಪ್ಪ. ಒಂದು 2 ಇಂಚೇನೋ ಶುಂಠಿ, ಒಂದು 2 ಇಂಚು ಶುಂಠಿ, ಒಂದು 5-6 ಹಸಿಮೆಣ್ಸಿಕಾಯಿ, 1-2 ಬೆಳ್ಳುಳ್ಳಿ. ಹಸಿಮೆಣ್ಸಿಕಾಯಿ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಒಂದು 5-6 ಈರುಳ್ಳಿ ಈ ಥರ ಉದ್ದುದ್ದಕ್ಕೆ ಹೆಚ್ಚಿ ಇಟ್ಕೋಬೇಕು. ಚಿಕನ್ ನೀಟಾಗಿ ಅನ್ನ ಇಷ್ಟು ಬೆಂದಿರಬೇಕಂದ್ರೆ 80% ಬೇಯಿಸ್ಕೊಳ್ಳಿ ಸಾಕು. ದಿನ ಕೊತ್ತಂಬರಿ ಎರಡನ್ನು ಮಿಕ್ಸಿ ಮಾಡ್ಕೊಳ್ಳಿ. ಇದೆರಡನ್ನು ಪೇಸ್ಟ್ ಮಾಡ್ಕೊಳ್ಳಿ. ಹೌದಾ? ಈ ಬೌಲಿಂದ 1.5 ಬೌಲ್ ಎಣ್ಣೆ. ನಾವು ಎಷ್ಟು ಜನ ಮಾಡ್ತಿದ್ದೀವಿ? ಅಪ್ರಾಕ್ಸಿಮೇಟ್ ಮತ್ತು 1 ಕೆ ಜಿ ಹಾಕ್ತೀನಿ. ನಾವು ಒಂದು 6 ಜನಕ್ಕೆ ಮಾಡ್ತಾ ಇದ್ದೀವಿ. ಸೊ ಇದರಿಂದ 1.5 ಬೌಲ್ ಆಯಿಲ್. ಈಗ ಅನ್ನ ರೆಡಿ ಇದೆ. ಬಸ್ದು ರೆಡಿ ಮಾಡ್ಕೊಂಡು ಬಿಸಿ ಆಗ್ತಾ ಇದೆ. ಆಗಲಿ 2 ಏಲಕ್ಕಿ, ಎಷ್ಟು? 1 ಟೀ ಸ್ಪೂನಷ್ಟು ಶಾಹಿ ಜೀರಾ. ಆ್ಯಕ್ಚುಲಿ ಇದು ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಲ್ಲ ಬಾವ? ಈಗ ಹೆಚ್ಚಿಟ್ಕೊಂಡಿದ್ದು ಈರುಳ್ಳಿ, ಕಸೂರಿ ಮೇಥಿ ಇದೆಲ್ಲ ಚೆನ್ನಾಗಿ ಬಾಡಿಸ್ಬೇಕು. ಈಗ ಸ್ವಲ್ಪ ಉಪ್ಪು, ಈರುಳ್ಳಿ ಬೇಯಲಿ ಅಂತ ಒಂದು ಸ್ವಲ್ಪ ಅರಿಶಿನ. ಈರುಳ್ಳಿ ಬೇಯ್ತಾ ಇದೆ. ಅನ್ನ ನೋಡಿ ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬಂದಿದೆ. ಈ ರೀತಿ ಬೇಯಬೇಕು. ಇದು ಪರ್ಫೆಕ್ಟ್ ಬಿರಿಯಾನಿಗೆ. ಈಗ ವಾಶ್ ಮಾಡಿರೋ ಚಿಕನ್ ಎಷ್ಟಿರುವ? 3/4 ಕೆ ಜಿ ಚಿಕನ್ ಸ್ಕಿನ್ಲೆಸ್ ನೀಟಾಗಿ ವಾಶ್ ಮಾಡಿದರೆ ಇವಾಗ ಅದು ಹಾಕ್ತಿದೆ. ಅದೇನಲ್ಲಿ ತೋರಿಸಿ ಹಾಕ್ತಿದೀಯ. ಚಿಕನ್ ಇವರೇ ಭಟ್ರು ಏನು ಮಾಡ್ಬೇಕು? 75% ಕುಕ್ ಹೇಳ್ರಿ ನೀವೇ. ಇವಾಗ ಈ ಚಿಕನ್ನು ಒಂದು 75% ಅಷ್ಟು ಕುಕ್ ಆಗಬೇಕು. ಅದಕ್ಕೆ ಇದನ್ನು ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಿ. ಇದು ಚಿಕನ್ ಬೇಯಕ್ಕೆ ಇಟ್ಟಿದ್ದೀವಲ್ಲ, ಸ್ವಲ್ಪ ಅವಾಗ ಮಿಕ್ಸ್ ಮಾಡ್ತಿರ್ಬೇಕು. ಇಲ್ಲಾಂದ್ರೆ ಚಪಾತಿ ಮಾಡ್ತೀನಿ. ಇದು ಹಾಕಿ ಪೆಪ್ಪರ್ ಅದು ಸ್ವಲ್ಪ ಸ್ಪೈಸಿ ಮಾಡಿದರೆ ಹುಡುಗರು ಇಷ್ಟಪಟ್ಟು ತಿಂತಾರೆ. ಇದುವರೆಗೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ತಗೋ. ಸಾಕಾಯಿನ ಬೇಯಬೇಕಾ?
ಕರೆಕ್ಟಾಗಿ ಕುಕ್ ಆಗಿದೆ. ಇಷ್ಟಾದರೆ ಸಾಕು. ಇದು ಕೊತ್ತಂಬರಿ ಪುದೀನ ಪೇಸ್ಟು, ಅದು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಪೇಸ್ಟ್, ಹಾಗೆ ಸ್ವಲ್ಪ ಎವರೆಸ್ಟ್ ಶಾಹಿ ಬಿರಿಯಾನಿ ಮಸಾಲ, 2 ಸ್ಪೂನ್ ಎವರೆಸ್ಟ್ ಶಾಹಿ ಬಿರಿಯಾನಿ ಮಸಾಲ, 2 or 3, ಎವರೆಸ್ಟ್ ಚಿಕನ್ ಮಸಾಲ. ಇದು ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ 1 ಸ್ಪೂನ್, 2 ಸ್ಪೂನ್, 2 ಸ್ಪೂನ್ ಅಷ್ಟಾದರೆ ಸಾಕು. 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1.5 ಸ್ಪೂನ್. ಇದು ಮನೆಯಲ್ಲೇ ಮಾಡಿರೋದು, ಸೊ ಕಲರು ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಮೊಸರು ಅರ್ಧ ಬಟ್ಲು. ಈಗ ಚಿಕನ್ ಎಲ್ಲ ಬೆಂದಮೇಲೆ ಇದೇನಿದು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಪೇಸ್ಟ್ ಹಾಕ್ಬಿಡೋಣ. ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೋಬೇಕು. ಈಗ ಕೊತ್ತಂಬರಿ ಪುದೀನ ಪೇಸ್ಟ್ ಹಾಕಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕು. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಸ್ಮೆಲ್ ಅಂತೂ ಘಮ ಘಮ ಬರ್ತಿದೆ. ಈಗ ಅರ್ಧ ಬೌಲ್ ಮೊಸರು ಹಾಕ್ಕೊಳ್ಳಿ. ಈಗೆಲ್ಲ ಡ್ರೈ ಮಸಾಲ ಆಗಲೇ ಹಾಕಿ ಇಟ್ಕೊಂಡಿದ್ವಲ್ಲ, ಚಿಕನ್ ಮಸಾಲ, ಬಿರಿಯಾನಿ ಮಸಾಲ ಮತ್ತು ಖಾರದ ಪುಡಿ. ಆಹಾ, ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಆಹಾ, ಎಮ್ಮಿ. ನಾವು ಬಿರಿಯಾನಿಗೆ ಟೊಮ್ಯಾಟೊ ಹಾಕಲ್ಲ, ಸೊ ಅದ್ರ ಬದಲಾಗಿ ನಿಂಬು ಹಾಕ್ತೀವಿ. ನಿಂಬು ಎಷ್ಟು ಹಾಕ್ಬಾ? 2. ಈಗ ನಿಂಬೆ ರಸ ಸೇರಿಸಿ. ನೋಡಿದ್ರೆ ನೋಡಿ ಬಾಯಲ್ಲಿ ನೀರು ಬರುತ್ತೆ, ಆ ಥರ ಕಾಣಿಸ್ತಿದೆ. ಇದು ಎಣ್ಣೆ ಬಿಡೋವರೆಗೂ ಸಪ್ರೇಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಆಲ್ರೆಡಿ ಎಣ್ಣೆ ಸಪ್ರೇಟ್ ಆಗಿದೆ, ಸೊ ನೀಟಾಗಿ ಕುಕ್ ಆಗಿದೆ ಮಸಾಲೆ ಎಲ್ಲ. ಸೊ ಈಗ ಇದೆಲ್ಲ ನೀಟಾಗಿ ಕುಕ್ ಆಗಿದೆ. ಇವಾಗ ಸ್ವಲ್ಪ ಮಸಾಲೆನ ಸಪ್ರೇಟ್ ತೊಗೊತಿದ್ದೀವಿ, ಯಾಕಂದರೆ ನಾವು ಮಾಡ್ತಿರೋದು ದಮ್ ಬಿರಿಯಾನಿ, ಸೊ ಲೇಯರ್ ಹಾಕಬೇಕಲ್ವ ಅದಕ್ಕೆ. ಸೊ 1 ಲೇಯರ್ ರೈಸ್, 1 ಲೇಯರ್ ಗ್ರೇವಿ. ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಇರಬೇಕು. ಸೊ ಯಾವಾಗ ಒಮ್ಮೆ ಆಯಿಲ್ ಜಾಸ್ತಿ ತಿನ್ನಬಹುದು, ಏನೂ ಆಗಲ್ಲ. ಟೆನ್ ಮಿನಿಟ್ಸ್ ದಮ್ ಕಟ್ಟಿದೆ. ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡೋಣ. ಈಗ ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಬಿಟ್ಟು ಆಮೇಲೆ ಓಪನ್ ಮಾಡೋಣ. ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೇನು ಹತ್ತಿರ 1K ಸಬ್ಸ್ಕ್ರೈಬರ್ಸ್ ಆಗಕ್ಕೆ ಬಂದಿದ್ದಾರೆ, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ 1K ಸಬ್ಸ್ಕ್ರೈಬರ್ಸ್ ಬೇಗ ಆಗಲಿ, ಅದಕ್ಕೆ ನಿಮ್ಗೆ ಗೊತ್ತಿರೋ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ಗ್ರೂಪ್ಸ್ಗೆಲ್ಲ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಓಪನ್ ಮಾಡಿ. ದಮ್ ಬಿರಿಯಾನಿ ರೆಡಿಯಾಗಿದೆ. ಬಿರಿಯಾನಿ ಸಖತ್ತಾಗಿದೆ. ನೋಡೋಕೆ ಬಾಯಲ್ಲಿ ನೀರು ಬರೋ ಥರ ಇದೆ.
ಈ ಬಿರಿಯಾನಿನ ಇವಾಗ ಮೊಸರು ಬಜ್ಜಿ ತಿಂತಿದ್ರೆ ಇವೇ ಬಿರಿಯಾನಿ ಭಟ್ಟರು. ಬೇರೆ ತಗೊಂಡ್ರೆ ನಿಲ್ಬೇಕು. ಎಲ್ಲರೂ ಬಿರಿಯಾನಿ ತಿನ್ನೋಕ್ಕೋಸ್ಕರ ವೆಯ್ಟಿಂಗ್ ಇಲ್ಲೆಲ್ಲರೂ. ಸಿಹಿ ಬಿರಿಯಾನಿ ತಿನ್ಬರ್ರಿ ಬೇಗ ಬೇಗ. ಆಮೇಲೆ ಹೆದರ್ಸ ಬನ್ನಿ ಬೇಗ 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 ಬರ್ಬೇಕು. ಲಡ್ಡು ಆಮೇಲೆ ಹೆದರ್ಸರನ್ನು ತಿನ್ರಿ. ಕೂತ್ಕೊಳ್ರಿ, ಕೂಚೋ ಬೇಟ, ಸಿಟ್. ಹಾಂ ಕೂತ್ಕೊಳ್ರಿ, ಇದು ತಿನ್ನೋಣ, ಬಿರಿಯಾನಿ ತಿನ್ನೋಣ, ಕೂಚೋಳ್ರಿ. ವಾ ಸಿಟ್ ಸಿಟ್ ಚೋನ, ಕೂಚೋಳಿ. ಅಲ್ಲಿ ನೋಡಿ ಸಿಹಿ ಅಕ್ಕ ನೋಡಿ ಎಷ್ಟು ಚಂದ ಕುಂತಾಳ. ಗುಡ್ಗಲ್ ಅಕ್ಕ. ಹಾಂ ಬೇಟ ತಡಿ. ಮಾಡಿ ಬಂದ್ರಲ್ಲ ಬಂಗಾರ. ತಿನ್ನಮ್ಮ ನೋಡಿ, ಇನ್ನು ಕಲಿಸ್ತಾನೆ ಇದ್ದಾರೆ. ತಿಂದು ಬಿರಿಯಾನಿ ಟೇಸ್ಟ್ ಹೆಂಗೈತೆ ಹೇಳ್ಸಿ. ಚೆನ್ನಾಯ್ತಾ? ಸೂಪರ್ ಆಗೈತಾ? ಸಿಹಿ ನೀನು ತಿಂದೇಳಮ್ಮ. ಇವು ನೀವು ಹೇಳ್ರಿ ಬಾ, ನೀವು ಮಾಡಿದ ಬಿರಿಯಾನಿ ತಿಂದು ನೀವೇ. ಚೆನ್ನಾಯ್ತಾ? ಎಲ್ಲ ಪರ್ಫೆಕ್ಟಾ? ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸೂಪರ್.